ವಿಧಾನಸೌಧದ 3ನೇ ಮಹಡಿಯ ಮಹಾಸುದ್ದಿ ಇದು. ಯಾಕಂದ್ರೆ ವಿಧಾನಸೌಧದ 3ನೇ ಮಹಡಿಯಲ್ಲಿ ಯಾರು ವಿಧಾನಸೌಧಕ್ಕೆ ಮೆಟ್ಟಿಲಾಗ್ತಿ ಅಂತ ಹೇಳಿದ್ರು ಅವರು ಈಗ 3ನೇ ಮಹಡಿಯಲ್ಲಿ ಕುಳಿತುಕೊಳ್ಳುವ ಮತ್ತು 3ನೇ ಮಹಡಿಯಲ್ಲಿ ಕುಳಿತುಕೊಂಡಿರುವಂತಹವರು ಬದಲಾಗುವ ಕಾಲ ಸನ್ನಿಹಿತ ಆದಂತೆ ಗೋಚರಿಸ್ತಾ ಇದೆ. ದಿಲ್ಲಿ ಪಂಚಾಯಿತಿ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇದು. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಇಲ್ಲಿ ಹೇಳಿದ್ದೇನು, ಸಿದ್ದರಾಮಯ್ಯ ಅವರು ಕೇಳಿದ್ದೇನು, DK ಶಿವಕುಮಾರ್ ಅವರಿಗೆ ಸಿಕ್ಕಿದ್ದೇನು, ಇನ್ನೆಲ್ಲೂ ಇಲ್ಲದ ಪೊಲಿಟಿಕಲ್ ಸ್ಕೂಪ್ ನ್ಯೂಸ್ 18ನಲ್ಲಿ ಮಾತ್ರ ನಿಮಗೆ ನೀಡ್ತಾ ಇದ್ದೀವಿ. ಯಾಕಂದ್ರೆ ಯಾವ ಸ್ವರೂಪದಲ್ಲಿ ಇವತ್ತು ದೆಹಲಿಯಲ್ಲಿ ಚರ್ಚೆಗಳು ನಡೆದಿದ್ದಾವೆ ಅನ್ನೋದರ ಬಗ್ಗೆನ ಸಂಪೂರ್ಣ ವಿವರಗಳೊಂದಿಗೆ ನಾವು ಬಂದಿದ್ದೀವಿ ಸೂಪರ್ ಪ್ರೈಮ್ ಅಟ್ 9ನಲ್ಲಿ. ವಿಧಾನಸೌಧದ 3ನೇ ಮಹಡಿಯ ಮಹಾಸುದ್ದಿ ಇದು. ಯಾರು 3ನೇ ಮಹಡಿಗೆ ತನ್ನ ಪಕ್ಷ ಹೋಗೋದಕ್ಕೆ ವಿಧಾನಸೌಧದ ಮೆಟ್ಟಿಲಾಗ್ತೀನಿ, ಚಪ್ಪಡಿಗಲ್ಲಾಗ್ತೀನಿ ಅಂತ ಹೇಳ್ಕೊಂಡು ಹೇಳಿದ್ರಲ್ಲ, ಅವರು ಇವತ್ತು 3ನೇ ಮಹಡಿಗೆ ಬಂದು ಕುಳಿತುಕೊಳ್ಳುವ ಸಾಧ್ಯತೆ ದಟ್ಟವಾಗಿ ಗೋಚರಿಸ್ತಾ ಇದೆ. ಆ ಕಾಲ ಸನ್ನಿಹಿತವಾದಂತೆ ಕಾಣ್ತಾ ಇದೆ. ಜೂನ್ನಲ್ಲಿ ರಾಜಕಾರಣದಲ್ಲಿ ಮಹಾ ಮುಂಗಾರು ಬರ್ತಾ ಇದೆ. ಮುಂಗಾರು ಮಳೆ ಆರಂಭ ಆಗುವ ಹೊತ್ತಿನಲ್ಲಿ ಕರ್ನಾಟಕದ ರಾಜಕಾರಣದ ಮುಂಗಾರು ಮಳೆ ಈಗ ಶುರುವಾಗ್ತದೆ. 2-3 ದಿನಗಳಲ್ಲಿ ಕುರ್ಚಿ ಕ್ಲೈಮ್ಯಾಕ್ಸ್ ಅಂತಿಮ ಹಂತಕ್ಕೆ ಬಂದು ನಿಲ್ಲುತ್ತೆ. 3 ವರ್ಷಗಳ ಮಹಾ ಸಸ್ಪೆನ್ಸ್ಗೆ ತೆರೆ ಬೀಳ್ತಾ ಇದೆ. ಮೊದಲ ವಾರದಲ್ಲಿ ಮಹಾ ಬದಲಾವಣೆಯನ್ನು ನಿರೀಕ್ಷಿಸಲಾಗಿದೆ. ನ್ಯೂಸ್ 18ನಲ್ಲಿ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಇನ್ನು 2-3 ದಿವಸಗಳಲ್ಲಿನೇ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರಾ? CM ಸ್ಥಾನಕ್ಕೆ ರಾಜೀನಾಮೆ ಸಿದ್ದರಾಮಯ್ಯ ಅವರು ನಿರ್ಧಾರವನ್ನು ಕೈಗೊಂಡಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಈಗಾಗಲೇ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಯಾಕಂದರೆ ಫೈನಲ್ ಆಟ ಇದು. ಯಾಕಂದರೆ ಜೂನ್ನಲ್ಲಿ ರಾಜಕಾರಣದಲ್ಲಿ ಮಹಾ ಮುಂಗಾರು ಶುರುವಾಗುವಂತಹ ಲಕ್ಷಣ ಕಾಣ್ತಾ ಇದೆ. ಅದಕ್ಕೆ ಪೂರಕವಾದಂತಹ ವಾತಾವರಣ, ಅದಕ್ಕೆ ಪೂರಕವಾದಂತಹ ಗಾಳಿ ಬೀಸ್ತಾ ಇದೆ. ಯಾಕಂದರೆ ದೆಹಲಿ ಮಟ್ಟದಲ್ಲಿ ರಾಹುಲ್ ಗಾಂಧಿಯವರ ಸಮ್ಮುಖದಲ್ಲಿ ಸಿದ್ದರಾಮಯ್ಯನವರು ಈ ಹಿಂದೆ ಎಂದೂ ಕೂಡ ಕೇಳಿಸಿಕೊಳ್ಳದಂತಹ ಮಾತುಗಳು, ಅಂತಹ ಪ್ರಸ್ತಾವಗಳು ಇವತ್ತು ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಚರ್ಚೆಯಾಗಿದೆ. ಇದು ಈಗಿರುವಂತಹ ಬಹಳ ಕುತೂಹಲದ ಸಂಗತಿ. ಸಿದ್ದರಾಮಯ್ಯನವರು ರಾಜೀನಾಮೆಗೆ ಒಪ್ಪಿಗೆಯನ್ನೇ ಕೊಟ್ಟು ಬಿಟ್ಟಿದ್ದಾರಾ ಅಂತ ಹೇಳಿ. ಯಾಕೆಂದ್ರೆ CM ಸ್ಥಾನಕ್ಕೆ ರಾಜೀನಾಮೆಗೆ ಸಿದ್ದರಾಮಯ್ಯನವರು ಕೂಡ ನಿರ್ಧಾರವನ್ನ ಮಾಡದಂತೆ ಗೋಚರಿಸ್ತಾ ಇದೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಹೇಳಿದಾಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕೆ ತಯಾರಿ. ಸಿದ್ದರಾಮಯ್ಯನವರು ಈಗಾಗಲೇ ಈ ಹಿಂದೆಯಿಂದಲೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ, ರಾಜೀನಾಮೆ ಅಥವಾ ಪಕ್ಷ ಏನು ಹೇಳುತ್ತೆ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅಂತೇಳಿ. ಆದರೆ ರಾಜೀನಾಮೆ ನೀಡೋದಕ್ಕೆ 2-3 ದಿವಸಗಳ ಟೈಮನ್ನು ಸಿದ್ದರಾಮಯ್ಯನವರು ಕೇಳಿದ್ದಾರೆ ಅನ್ನುವಂತಹ ಮಾಹಿತಿಯು ಕೂಡ ದೆಹಲಿಯಿಂದ ಸಿಗ್ತಾ ಇದೆ. ಬೆಂಗಳೂರಿಗೆ ಬಂದಂತಹ ಕೂಡಲೇ ಆಪ್ತರೊಂದಿಗೆ ಮತ್ತೊಂದು ಸುತ್ತು ಚರ್ಚೆಯನ್ನು ನಡೆಸಿ ನಂತರ ಮುಖ್ಯಮಂತ್ರಿಯವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡುವಂತಹ ಸಾಧ್ಯತೆಯು ಕೂಡ ದಟ್ಟವಾಗಿ ಗೋಚರಿಸ್ತಾ ಇರುವಂಥದ್ದು. ಯಾವಾಗ ಬೇಕಾದರೂ CM ಹುದ್ದೆಗೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬಹುದು ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಮಾಹಿತಿ. ರಾಹುಲ್ ಗಾಂಧಿ ಹೇಳಿದಾಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕೆ ನಾನು ರೆಡಿ ಇದ್ದೀನಿ ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡಿ ಬಂದಿದ್ದಾರೆ. ಸಿದ್ದರಾಮಯ್ಯನವರು ತಮ್ಮ ಆಪ್ತರ ಮುಂದೆ ಹೇಳ್ತಾ ಇರುವಂಥದ್ದು ಒಂದೇ ಮಾತು. ಅದು ಈಗಿಂದ ಅಂತೇಳಿ ಅಲ್ಲ, ಆಲ್ಮೋಸ್ಟ್ ಕಳೆದ 2 ವರ್ಷಗಳಿಂದಲೂ ಕೂಡ ಸಿದ್ದರಾಮಯ್ಯನವರು ತಮ್ಮ ಆಪ್ತರ ಮುಂದೆ ಹೇಳ್ತಾ ಬಂದಿರೋದು ಒಂದೇ ಮಾತು. ಹೈಕಮಾಂಡ್ ಯಾವಾಗ ಏನು ಹೇಳುತ್ತೋ ಅದಕ್ಕೆ ನಾನು ಬದ್ಧನಾಗಿರ್ತೇನೆ. ಯಾಕಂದರೆ ನನಗೆ ಒಂದು ದೊಡ್ಡ ಅವಕಾಶವನ್ನು ಕಾಂಗ್ರೆಸ್ ಮಾಡಿಕೊಟ್ಟಿದೆ. ಕಾಂಗ್ರೆಸ್ನ ಈ ನಿರ್ಧಾರಗಳಿಗೆ ನಾನು ನಿಷ್ಠನಾಗಿರ್ತೇನೆ ಅಂತ ಹೇಳಿ ಕೊನೆಗೂ CM ಕನಸನ್ನು ನನಸು ಮಾಡಿಕೊಳ್ಳುವಂತಹ ಹಂತಕ್ಕೆ ಶಿವಕುಮಾರ್ ಅವರು ಬಂದಂಗೆ ಕಾಣ್ತಾ ಇದೆ. DK ಶಿವಕುಮಾರ್ ಅವರಿಗೆ ಕಡೆ ಗಳಿಗೆಯಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಕೈ ಹಿಡಿದಿದ್ದಾರೆ. ಯಾಕಂದರೆ ಅವ್ರಿಗೆ ಬಹಳ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರನ್ನ ಮನವೊಲಿಸುವಂತಹ ಪ್ರಯತ್ನವೂ ಕೂಡ ಆಗಬೇಕಾಗಿತ್ತು. ಅದು ಪ್ರಿಯಾಂಕಾ ಗಾಂಧಿಯವರ ಮೂಲಕವಾಗಿ ಆಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗುವಂತಹ ಮಾಹಿತಿ. ಶಿವಕುಮಾರ್ ಅವರು CM ಮಾಡೋದಕ್ಕೆ ರಾಹುಲ್ ಗಾಂಧಿಯವರು ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಆದರೆ ಇವೆಲ್ಲವೂ ಕೂಡ ಅಷ್ಟು ಸಲೀಸಾಗಿ ನಡೆಯುತ್ತೆ ಅಂತೇಳಿ ಈಗಲೇ ಊಹಿಸುವುದು ಕಷ್ಟ ಇದೆ. ಯಾಕಂದರೆ ಸಿದ್ದರಾಮಯ್ಯನವರ ಒಂದು ವೇಳೆ ರಾಜೀನಾಮೆ ಕೊಟ್ಟರು ಅಂತೇಳಿ ಆದರೆ ಅದಾದ ನಂತರ ನಿಜವಾದಂತಹ ಆಟವೂ ಕೂಡ ಕಾದಿದೆ. ಆಗಬಹುದು, ಏನು ಬೇಕಾದರೂ ಆಗಬಹುದು. ಮತ್ತು ಸಿದ್ದರಾಮಯ್ಯನವರು ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಡುವಂಥದ್ದು ಅಥವಾ 2-3 ದಿವಸಗಳ ನಂತರ ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದ್ದಂತೆಯೇ ಸಿದ್ದರಾಮಯ್ಯನವರ ಆಪ್ತ ಬಳಗ, ಸಿದ್ದರಾಮಯ್ಯನವರ ಬೆಂಬಲಿಗ ಬಳಗ ಇವರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಒಂದು ವೇಳೆ ಶಿವಕುಮಾರ್ ಅವರು CM ಆದರೆ ಸಂಪುಟದಲ್ಲಿ 4 ಉಪಮುಖ್ಯಮಂತ್ರಿಗಳನ್ನ ಮಾಡಬಹುದು. ದಲಿತ, ಅಲ್ಪಸಂಖ್ಯಾತ, ಲಿಂಗಾಯತ, OBC ಅಥವಾ ಹಿಂದುಳಿದ ವರ್ಗ ಈ ರೀತಿಯಾದಂತಹ DCMಗಳ ಹಂಚಿಕೆಯನ್ನು ಮಾಡಬಹುದು. ಸಿದ್ದರಾಮಯ್ಯನವರು ಹೇಳಿದ 20ಕ್ಕೂ ಹೆಚ್ಚು ಮಂದಿಗೆ
ಮಂತ್ರಿ ಸ್ಥಾನವೂ ಕೂಡ ಸಿಗುವ ಸಾಧ್ಯತೆಗಳು ಇದ್ದೇ ಇರ್ತವೆ. ಹಾಗೆಯೇ ಒಂದು ವೇಳೆ ಶಿವಕುಮಾರ್ ಅವರು ಸಿಎಂ ಆದರು ಅಂತೇಳಿ ಆದರೆ ಆಗ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಆಗಬಹುದು. ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ ಯತೀಂದ್ರ ಅವರು DCM ಆಗಿ ಎಂಟ್ರಿ ಕೊಡಬಹುದು. ಜೊತೆಗೆ ಪ್ರಮುಖ ಖಾತೆ, ಪ್ರಬಲ ಖಾತೆಯನ್ನು ಅವರು ಪಡ್ಕೊಳ್ಬಹುದು. ಹಿರಿಯ ಸಚಿವರ ಕಾರ್ಯವೈಖರಿ ಮೇಲೆ ರಾಹುಲ್ ಗಾಂಧಿ ಅವರು ಕೂಡ ಗರಂ ಹಾಕಿದ್ದಾರೆ. ಯಾಕೆಂದರೆ ಈಗ ಏನು ನಡೀತಾ ಇದ್ರು ಕೂಡ ಜೆನ್ಜಿ ಇರೋದ್ರಿಂದಾಗಿ ಆ ಜೆನ್ಜಿಗೆ ಪೂರಕವಾಗಿ ನಾವು ಕೆಲಸ ಮಾಡಬೇಕು. ಇವತ್ತಿನ ಯುವಕರ ಆಸೆಗಳಿಗೆ ತಕ್ಕಂತೆ ನಾವು ಇರಬೇಕು. ಬಹುತೇಕ ಹಾಲಿ ಹಿರಿಯ ಸಚಿವರುಗಳಿಗೆ ಕೊಡುವಂತಹ ಸಾಧ್ಯತೆ ಇದೆ. ಯುವಕರು ಹಾಗೂ ಹೊಸ ಮುಖಗಳಿಗೆ ಅವಕಾಶವನ್ನು ಕಲ್ಪಿಸುವಂಥದ್ದು. ರಾಜ್ಯಸಭೆಯ ಸ್ಥಾನದ ಆಫರ್ ಅನ್ನು ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜ್ಯಸಭೆಗೆ ತಾನು ಹೋಗಲ್ಲ, ಕರ್ನಾಟಕದ ಬೌಂಡ್ರಿ ದಾಟಿ ಆಚೆಗೆ ನನ್ನ ರಾಜಕಾರಣ ಇಲ್ಲ, ನಂದೇನಿದ್ರು ಕೂಡ ಕರ್ನಾಟಕದಲ್ಲಿ ರಾಜಕಾರಣ ಅನ್ನುವಂಥ ತೀರ್ಮಾನಕ್ಕೆ ಸಿದ್ದರಾಮಯ್ಯನವರು ಬಂದು ಆಲ್ಮೋಸ್ಟ್ 30 ವರ್ಷಗಳೇ ಆಗೋಗಿದೆ. ಹೀಗಾಗಿ ಅವರು ಮತ್ತೊಮ್ಮೆ ಆ ಪರಿಧಿಯನ್ನು ವಿಸ್ತರಿಸುವುದರ ಕಡೆಗೆ ಹೋಗುವ ಸಾಧ್ಯತೆಗಳು ಇಲ್ಲ. ಬಹುತೇಕ ಹಾಲಿ ಹಿರಿಯ ಸಚಿವರುಗಳಿಗೆ ಕೊಡುವಂತಹ ಸಾಧ್ಯತೆಯೂ ಕೂಡ ಗೋಚರಿಸ್ತಾ ಇದೆ. ರಾಹುಲ್ ಗಾಂಧಿ ಅವರಿಗೆ ರಾಜ್ಯ ಸರ್ಕಾರದಲ್ಲಿರುವ ಮಂತ್ರಿಗಳ ಕಾರ್ಯವೈಖರಿಯ ಬಗ್ಗೆ ಪೂರ್ಣವಾದಂತಹ ವಿಶ್ವಾಸಗಳು ಇಲ್ಲ. ಹೀಗಾಗಿ ಬದಲಾವಣೆಗಳನ್ನು ಅವರು ಕೂಡ ಬಯಸಿದ್ದಾರೆ.